ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಉಡುಪಿ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ರೆಡಿ ಆಗಿದ್ದೀವಿ, ಈಗ ಹೋಗಬೇಕು. ಅವಳ ಟೈರ್ ನೀವಿಲ್ಲಿ ನೋಡ್ಬೋದು ಔಟ್ಫಿಟ್. ಎಂಟೈರ್ ಡ್ರೆಸ್ಸಸ್ ಚೆನ್ನಾಗಿದೆಯಲ್ಲ. ಫ್ರೆಂಡ್ಸ್, ಇವಾಗ ನಾವು ಗೀತಾಂಜಲಿಗೆ ಹೋಗಿ ಬಂದ್ವಿ. ಬಟ್ಟೆ ತಗೊಳ್ಳೋದಿತ್ತು, ಬ್ಲಾಗ್ ಎಲ್ಲ ಮಾಡೋಕ್ಕೆ ಬಿಡಲ್ಲ ಒಳಗಡೆ, ಅದಕ್ಕೆ ಬ್ಲಾಗ್ ಮತ್ತೆ ಇಲ್ಲಿ ಈಗ ಶಾಂತಿ ಸಾಗರ್ ಹೋಟೆಲಿಗೆ ನಾವು ಬಂದಿದ್ವಿ, ಆರ್ಡರ್ ಮಾಡಿದ್ದೀವಿ. ನಾವಿವಾಗ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ತುಂಬ ಜನನೇ ಬಂದಿದ್ದರು, ಯಾಕಂದರೆ ನಾವು ಈಗ ಮಲ್ಪೆ ಫುಡ್ ಫೆಸ್ಟಿಗೆ ಹೋಗ್ತಾ ಇದ್ದೀವಿ. ಮಲ್ಪೆ ಫುಡ್ ಫೆಸ್ಟ್ ಆಗೋದ್ರಿಂದ ಇವತ್ತು ಲಾಸ್ಟ್ ಡೇ ಫುಡ್ ಫೆಸ್ಟ್ ಇರೋದು, ಹಾಗಾಗಿ ತುಂಬಾ ಜನ ಬಂದಿದ್ದರು. ನೀವಿಲ್ಲಿ ನೋಡ್ಬೋದು ಸ್ಟ್ರೀಟ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಟ್ಯಾಟೂ ಸ್ಟುಡಿಯೋ ಇದೆ, ಹಾಗೆ ಇಲ್ಲಿ ಹೋಮ್ ಸ್ಟೇ ಇದೆ ಮಲ್ಪೆ ಬೀಚಿಗೆ ಬಂದವ್ರಿಗೆ. ಹಾಗೆ ತುಂಬ ಥರ ಫುಡ್ಡು ಹೋಟೆಲ್ಸ್ ಕೂಡ ಇದೆ, ಆ್ಯಂಡ್ ಕ್ಲಾತು, ಆ ಥರ ತುಂಬಾ ಇದಿದೆ, ಶಾಪ್ ಇದೆ. ನಾವು ಮಲ್ಪೆ ಫುಡ್ ಫೆಸ್ಟಿಗೆ ಬಂದಿದ್ದೇವೆ. ಇಲ್ಲಿ ತುಂಬ ಸ್ಟಾಲ್ಗಳು ಕೂಡ ಬಂದಿದೆ, ಅದಕ್ಕೋಸ್ಕರ ತುಂಬ ಜನ ಇದ್ದಾರೆ. ಇವತ್ತು ಕಾಲು ಹಾಕಲಿಕ್ಕೆ ಜಾಗ ಇಲ್ಲ, ಪಾರ್ಕಿಂಗ್ ಕೂಡ ನಮಗೆ ಜನ ಇದ್ದಾರೆ. ಹೌದು, ಹಾಗೆ ತುಂಬ ಸ್ಟಾಲ್ಸ್ ಬಂದಿದೆ ಅಂತ ಹೇಳ್ತಿರಲ್ಲ, ಹಾಗೆ ಅಷ್ಟೇ ಜನರು ಬಂದಿದ್ದಾರೆ. ಗವರ್ಮೆಂಟ್ ರಜೆ ಆದ್ರಿಂದ ಫುಡ್ ಸಿಗ್ತದೆ, ಆ್ಯಸ್ ವೆಲ್ ಆ್ಯಸ್ ಫಿಶ್ಶು, ಕ್ರಾಬ್ಸು, ಪ್ರಾನ್ಸು, ಚಿಕನ್ಸು ತುಂಬ ಸಿಗ್ತದೆ. ಜ್ಯೂಸು, ಮಾಕ್ಟೇಲ್ಸು, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಸಿಗ್ತದೆ. ತೋರಿಸ್ತೀನಿ ಬನ್ನಿ, ಲೆಟ್ಸ್ ಗೋ. ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಒಂದು ಸ್ಟಾಲ್ಸ್ ಎಲ್ಲ ಬಂದಿದೆ. ಗೋಳಿ ರೊಟ್ಟಿ, ಇಡ್ಲಿ ಅಂಥದ್ದೆಲ್ಲ ಸಿಗುತ್ತೆ. ಚೆನ್ನಾಗಿ ನೋಡಿ ಫ್ರೆಂಡ್ಸ್, ನಾವು ಆ ಕಡೆ ನಾವು ಹೋಗಿರೋದು ಲಾಸ್ಟ್ ಡೇ ಆದರೂ ಕೂಡ ಎಷ್ಟೊಂದು ಜನ ಇದ್ದಾರೆ. ಮಕರ ಸಂಕ್ರಾಂತಿ ಇತ್ತು, ಆದರೂ ಕೂಡ ತುಂಬ ಜನನೇ ಬಂದಿದ್ದರು. ನಮಗೆ ನಾನ್ ವೆಜ್ ತಿನ್ನಂಗಿಲ್ಲ ಅಲ್ವಾ, ಹಾಗಾಗಿ ನಾವು ತಿಂದಿಲ್ಲ ಏನು ಕೂಡ. ಬಟ್ ನಾವು ಎಲ್ಲದನ್ನು ನಾವು ನೋಡ್ತಾ ಇದ್ವಿ, ಯಾವ ಥರ ಎಲ್ಲ ಸ್ಟಾಲ್ಸ್ ಬಂದಿತ್ತು, ಹೇಗೆ ಏನು ಅಂತ ಹೇಳಿಬಿಟ್ಟು, ಅವ್ರು ಯಾವ ಥರ ಮಾಡ್ತಾಯಿದ್ರು ಅಂತ ಕೂಡ ನಾವು ನೋಡಿದ್ವಿ. ಇಲ್ಲೊಂದು ಮ್ಯೂಸಿಕ್ ಪ್ರೋಗ್ರಾಮ್ ಅಂತ ನಡೀತಾ ಇತ್ತು. ಅಂದರೆ ಅವರು ಮಿಡಲ್ ಆಫ್ ದ ಫೆಸ್ಟ್ ಅವರು ಸೆಟಪ್ ಎಲ್ಲ ಮಾಡ್ಕೊಂಡಿದ್ರು, ಅಲ್ಲಿ ಅವರು ಮ್ಯೂಸಿಕ್ ಗಿಟಾರ್ನ ಪ್ಲೇ ಮಾಡ್ತಾಯಿದ್ರು. ಅವರಿನ್ನ ಸಾಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬಟ್ ಅವರದೇ ಒಂದು ಪ್ರಿಪ್ರೇಷನ್ಸ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಕೇಳಿಸೋದಾಗಿರ್ಬೋದು ಮಾಡ್ತಾಯಿದ್ರು. ಕ್ರೌಡ್ ಇಲ್ಲಿ ನೋಡ್ಬೋದು ನೀವು, 99 ವೆರೈಟಿ ದೋಸೆ ಸಿಗುತ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಅವ್ರ ಹತ್ರ ಮಾತಾಡಿ.
ಇಲ್ಲೊಂದು ಸ್ಟೇಜ್ ಪ್ರೋಗ್ರಾಮ್ ನಡೀತದೆ, ನಡಿಬೇಕಷ್ಟೇ ಅನಿಸುತ್ತೆ. ಅವ್ರು ಮಾಡ್ತಾ ಮಾತಾಡ್ಸಿ ಫೋಟೋಸ್ ಕಳಿಸಿದ್ರೆ ಬಟ್ ಇಲ್ಲಿ ಇವೆಂಟ್ ಆರ್ಗನೈಸರ್ ಕಡಿಮೆ ಮಾಡಿದ್ದೀವಿ ನಾವು 100 ರೆಡ್ಯೂಸ್ ಮಾಡಿದ್ದೀವಿ ಲೋಕಲ್ ಬಿಕಾಸ್ ಈಗ ಇವತ್ತು ಲಾಸ್ಟ್ ಅಲ್ಲ, ಇವತ್ತು ಮಾಡಿದ್ರೆ 300, ಇವತ್ತು 500. ಇದು ಎಲ್ಲಿರ್ತದೆ ಶಾಪ್ ಅಂದರೆ ಸಮಥಿಂಗ್? ಶಾಪ್ ಹಾಂ, ಫೋನ್ ಮಾಡಿದ್ದೆ ವಿಸಿಟ್. ಅಲ್ಲಿ ಒಬ್ಬರು ನಿಂತ್ಕೊಂಡಿದ್ದಾರಲ್ಲ, ಅವ್ರನ್ನ ನೋಡಿ ಅವ್ರು ಸ್ಕೆಚ್ ಬಿಡಿಸುವಂಥದ್ದು. ತುಂಬ ಚೆನ್ನಾಗೇ ಅವ್ರು ಡ್ರಾಯಿಂಗ್ ಮಾಡ್ತಾಯಿದ್ರು. ಅದನ್ನ ನೋಡ್ಲಿಕ್ಕೆ ತುಂಬ ಖುಷಿ ಆಯಿತು ನಮಗೆ. ಅವ್ರನ್ನ ನಾವು ಕೂಡ ಮಾತಾಡಿಸಿದ್ವಿ. ಇವ್ರು ಬಂದುಬಿಟ್ಟು ಆರ್ಟ್ ಎಕ್ಸಿಬಿಷನಿಂದ ಇವ್ರು ತುಂಬ ಚೆನ್ನಾಗಿ ಆರ್ಟ್ಗಳನ್ನು ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೀವೇ ನೋಡ್ಬೋದು ಡಿಫ್ರೆಂಟ್ ಆರ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಇಲ್ಲಿ ಏನೇನು ಮಾಡಿದ್ದಾರೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಫ್ರೇಮ್ಗಳನ್ನು ಮಾಡ್ತಾರೆ, ಮತ್ತು ಕೀ ಚೈನ್ಗಳಿರ್ಬೋದು ಅಥವಾ ಡಿಫ್ರೆಂಟ್ ಮಿರರ್ ಆರ್ಟ್ಗಳಿರ್ಬೋದು, ಕ್ರಾಫ್ಟ್ ವರ್ಕ್ಗಳಿರ್ಬೋದು, ಎಲ್ಲ ರೀತಿಯ ಆರ್ಟ್ ವರ್ಕ್ಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ನೀವು ಅವ್ರ ಜೊತೆನೇ ಮಾತಾಡೋಣ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಹಾಯ್ ಮ್ಯಾಮ್, ವಾಟ್ಸ್ ಯುವರ್ ನೇಮ್? ನಿಮ್ಮ ಹೆಸರು? ಓಕೆ, ನಿಮ್ಮ ಇದ್ರ ಆರ್ಟ್ ಎಕ್ಸಿಬಿಷನ್ ಬಗ್ಗೆ ನಿಮಗೆ ಹೇಳಿ. ನಿಮಗೆ ಯಾವ ರೀತಿಯ ಆರ್ಟ್ಗಳನ್ನು ನೀವು ಮಾಡ್ತೀರಾ, ಹೇಗೆ? ಓಕೆ, ನಿಮಗೆ ಇಷ್ಟ ಆದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು. ಇವ್ರದ್ದು ಇನ್ಸ್ಟಾ ಐಡಿಯನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇವೆ. ಎನಿ ಡೌಟ್ ಏನಾದರೂ ಇದ್ದರೆ ಇವ್ರ ಜೊತೆ ನೀವು DM ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಮಂಡಲ ಆರ್ಟ್ ಮಾಡೋದು, ಇವಳು ಪೇಂಟಿಂಗ್ ಎಲ್ಲ ಮಾಡ್ತಾರೆ. ನಾನು ಪೇಂಟಿಂಗ್ ಮಾಡ್ತಿದ್ದೆ. ಆಮೇಲೆ ನೀವೇನಾದರೂ ಕ್ಲಾಸಸ್ಸಿಗೆ ಸೇರಿದ್ದೀರಾ ಹೇಗೆ? ಯೂಟ್ಯೂಬ್ ನೋಡಿ ಫ್ರೆಂಡ್ಸ್, ನಿಮ್ಮ ಹಾಗೆ ಇವರು ಹೇಳ್ಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಮಾಡೋದನ್ನ ನೋಡ್ಬಿಟ್ಟು ನಾವು ಅಂದ್ಕೊಂಡ್ವಿ ಇವ್ರು ಬಂದುಬಿಟ್ಟು ಯಾವುದೋ ಕ್ಲಾಸಿಗೆ ಹೋಗ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇವರು ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ತುಂಬ ಚಂದವಾಗಿ ಆರ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಒಂದಕ್ಕಿಂತ ಒಂದೆಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ, ಬಿಡು, ಕೈ ಬಿಡು. ಇವಾಗ ಇವರು ಸಹ ಗಣೇಶನ ಆರ್ಟ್ಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಲೈವ್ ಆಗಿ. ನೋಡಿ ಎಷ್ಟು ಚಂದವಾಗಿ ಮಾಡ್ತಾ ಇದ್ದಾರೆ ಅಂದರೆ. ನೀವೇನಾದರೂ ಸ್ಟಡೀಸ್ ಮಾಡ್ತಾ ಇದ್ದೀರಾ? ನಾವಿಬ್ರು ಸಹ ಫಸ್ಟ್ PU ಅಲ್ಲಿ ಕಲ್ತಿದ್ದೀವಿ. ಓಕೆ, ನೋಡಿ ಇಷ್ಟ ಚಿಕ್ಕ ಫಸ್ಟ್ PUC ಅಲ್ಲಿ ಓದ್ಬಿಟ್ಟು ಅದಕ್ಕೆ ನಿಮಗೆ ಹೇಗೆ ಟೈಮ್ ಕೊಡ್ಲಿಕ್ಕೆ ಆಗ್ತದೆ? ಹೇಗೆ ಆದರೆ ಬಿಸ್ನೆಸ್ ರೀತಿನ ಅಥವಾ ಹೀಗೆ? ಇಲ್ಲ, ಟೈಮ್ ಇರುವಾಗ ಮಾಡ್ತೀವಿ. ಹಾಗೆ ಹಾಲಿಡೇಸ್ ಇತ್ತಲ್ಲ 10th ಆದ್ಮೇಲೆ ಅವಾಗೆಲ್ಲ ಮಾಡ್ತೀವಿ. ಮತ್ತೆ ಫ್ರೆಂಡ್ಸಾ ನೀವೆಲ್ಲ ಸೇರಿ? ನಾನು ಮತ್ತೆ ಅವಳ ಕಸಿನ್ಸಾ? ಮತ್ತೆ ಇವರೆಲ್ಲ ಅವಳ ಅಮ್ಮ, ಅವಳ ತಂಗಿ, ಮತ್ತೆ ಅವಳ ಫ್ರೆಂಡ್. ಇಲ್ಲ, ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಮಾಡಿದ್ ನೋಡಿದ್ರೆ ತುಂಬ ಖುಷಿ ಅನ್ಸುತ್ತೆ. ಯಾಕಂದರೆ ಬಿಕಾಸ್ ಎಲ್ಲರೂ ಇವಾಗ ಒಂದು ಕಡೆ ಮಾಡಬೇಕು ಅಂದ ಕೂಡಲೇ ಹೆಸಿಟೇಟ್ ಇದು ಮಾಡ್ತಾರೆ. ಹೇಗೆ ಮೇಡಮ್? ಅಂದರೆ ನೀವು ಗಿಟಾರ್ ಕೊಟ್ಟಿದ್ದ ಯಾರಾದರೂ? ಇಲ್ಲ, ಅದು ನಂದು ಗಿಟಾರ್. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕ್ಲಾಸಿಗೆ ಹೋಗ್ತಿದ್ದೆ. ಆಮೇಲೆ ಸ್ಟಾಪ್ ಮಾಡಿದೆ. ಗಿಟಾರ್ ಹಾಗೆ ಇತ್ತು, ಅದಕ್ಕೆ ಪೇಂಟಿಂಗ್ ಒಂದು ಆರ್ಡರಿಗೆ ಬಂದು. ಹೌದಾ? ಆರ್ಡರಿಗೆ ಬಂದಿದೆ, ಇನ್ನು ಮಾಡಿಲ್ವಾ ಅದು? ಮಾಡ್ತಿದ್ದೀನಿ, ಏನು ಆಗಲಿಲ್ಲ. ವೇವ್ಸ್ ಮಾಡಿದೆ. ಇದು ರಾಮ್ ಇದು ಅಯೋಧ್ಯೆ ಶ್ರೀರಾಮ್. ಅಯೋಧ್ಯೆ ಶ್ರೀರಾಮ್. ಅದಕ್ಕೆ ಎಷ್ಟು ಪ್ರೈಸ್ ಇದೆ? ಅದಕ್ಕೆ 2500. ಇದಕ್ಕೆ 5,000 ರೂಪಾಯಿ. ಅದಕ್ಕೆ 5,000. ತುಂಬಾ ಜನ ಇದ್ದ ಕಾರಣ ನಮಗೆ ಹೊರಗೆ ಬೀಚ್ ಸೈಡ್ ಹೋಗ್ಲಿಕ್ಕೇ ಆಗಿಲ್ಲ. ನಾವೆಲ್ಲದನ್ನು ನೋಡಿಕೊಂಡು ನಾವು ಹೊರಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಎಷ್ಟೊಂದು ಜನ ನಿಂತಿದ್ರು ಅಂತ ಹೇಳಿದರೆ ದೂಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು.
कीजिए